ಟಿಕೆಟ್ ತಗೊಂಡು 30 ನಿಮಿಷ ಆಯ್ತು, ಇನ್ನ ಕ್ಯೂ ಅಲ್ಲೇ ನಿಂತಿದೀವಿ. ಸ್ವಲ್ಪ ಸೇಫ್ ಆಗೈತೆ ತಾನೆ. ಕ್ರೇಜಿ ಆಗಿದೆ ಮಾತ್ರ. ಸೊ ಒಂದೊಂದ್ ಕಡೆ ಮಾತ್ರ ಸಪೋರ್ಟು, ಈ ಕಡೆ ಎಲ್ಲ ಸಪೋರ್ಟೇ ಇಲ್ಲ, ಫುಲ್ ಓಪನ್ ಜಾಗ. ಇದೇ ನೋಡಿ KL ಟವರ್ ನ ವಾಕ್. ಅಲ್ಲಾದ್ರೂ ಇಲ್ಲಿ ತನಕ ಆದ್ರೂ ಗ್ಲಾಸ್ ಇತ್ತು, ಇಲ್ಲಿ ಗ್ಲಾಸು ಇಲ್ಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ನಾವು ಮಲೇಷಿಯಾದ ಮತ್ತೊಂದು ಹ್ಯಾಪನಿಂಗ್ ಪ್ಲೇಸ್ ಬಂದಿದ್ದೀವಿ. ಯಾವುದು ಅಂತ ಕೇಳಿದ್ರಾ? KL ಟವರ್. ಸೊ ಇಲ್ಲಿ ಏನೇನ್ ಆಕ್ಟಿವಿಟಿ ಇದೆ, ಎಷ್ಟು ಪ್ರೈಸ್ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ, ಬೇಗ ಹೋಗೋಣ. ನೀವೇನಾದ್ರೂ ಇಂಡಿಯಾದಿಂದ ಮಲೇಷಿಯಾಗೆ ಬರ್ತಾ ಇದೀನಿ ಅಂತ 2 ವಿಷಯ ಮಾತ್ರ ಮಿಸ್ ಮಾಡಲೇಬೇಡಿ. ಮೊದಲನೇದು ಕರೆನ್ಸಿ ಎಕ್ಸ್ಚೇಂಜ್. ನೀವು ಕರೆನ್ಸಿನ ಇಂಡಿಯಾಯಿಂದನೇ ಎಕ್ಸ್ಚೇಂಜ್ ಮಾಡ್ಕೊಂಡು ಬನ್ನಿ. ಏನಕ್ಕೆ ಅಂದ್ರೆ ನೀವು ಮಲೇಷಿಯಾಗೆ ಬಂದು ಏರ್ಪೋರ್ಟ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೀನಿ ಇಲ್ಲ ಮಲೇಷಿಯಲ್ಲಿ ಎಕ್ಸ್ಚೇಂಜ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಇಂಡಿಯಾಗಿನ್ನ ಜಾಸ್ತಿ ಆಗುತ್ತೆ. ಸೊ ಅನ್ನೆಸೆಸರಿ ದುಡ್ಡು ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಇಂಡಿಯಾಯಿಂದಾನೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಒಂದಷ್ಟು ಅಮೌಂಟ್ ಸೇವ್ ಆಗುತ್ತೆ. ನೀವು ಇರುವಂತ ಪ್ಲೇಸ್ ಇಂದಾನೇ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬನ್ನಿ. ಅಕಸ್ಮಾತ್ ನೀವು ಕ್ರೆಡಿಟ್ ಕಾರ್ಡ್ ಇದೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಕೂಡ ಯೂಸ್ ಮಾಡ್ಬೋದು. ಬೆಟರ್ ಕ್ಯಾಶ್, ಒಂದಷ್ಟು ಕಡೆ ಕಾರ್ಡ್ ಯೂಸ್ ಮಾಡೋಕ್ಕಾಗಲ್ಲ, ಕ್ಯಾಶ್ ಬೇಕೇ ಬೇಕು. ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಬನ್ನಿ. ಇನ್ನು ಎರಡನೇ ವಿಷಯ ಏನು ಅಂದ್ರೆ, ನೀವು ಮಲೇಷಿಯಾಗೆ ರೀಚ್ ಆಗಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಸಿಮ್ನ ತಗೊಳ್ಳಿ. ಏನಕ್ಕೆ ಅಂದ್ರೆ ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ರೀಚ್ ಆಗ್ಬೇಕಂದ್ರೆ ನೀವು ಗೂಗಲ್ ಮ್ಯಾಪ್ ಸರ್ಚ್ ಮಾಡೋದಾಗ್ಲಿ ಇಲ್ಲ ಕ್ಯಾಬ್ ಬುಕ್ ಮಾಡೋಕ್ಕಾಗ್ಲಿ ಇಂಟರ್ನೆಟ್ ಬೇಕೇ ಬೇಕು. ಎಲ್ಲಾ ಕಡೆ ನಿಮಗೆ ವೈಫೈ ಸಿಗೋದಿಲ್ಲ. ಹಾಗಾಗಿ ಬಂದಿದ ತಕ್ಷಣ ನೀವು ಫಸ್ಟ್ ತಗೊಬೇಕಾಗಿರೋದೇ ಸಿಮ್. ನೀವು ಏರ್ಪೋರ್ಟ್ ಅಲ್ಲಿ ತಗೊಬಹುದು. ಏರ್ಪೋರ್ಟ್ ಅಲ್ಲಿ ಆದ್ರೆ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಎಲ್ಲಾ ಕಡೆನೂ 7-Eleven ಅನ್ನೋ ಒಂದು ಶಾಪ್ ಇದೆ, ಅಲ್ಲಿ ತಗೊಂಡ್ರೆ ನಿಮ್ಗೆ ಕಮ್ಮಿ ಪ್ರೈಸ್ಗೆ ನಿಮ್ಗೆ ಸಿಮ್ ಕೂಡ ಸಿಗುತ್ತೆ. ಅದನ್ನ ತಗೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಪ್ರೈಸ್ಗೆ ನಿಮಗೆ ಸಿಮ್ಗಳು ಸಿಗುತ್ತೆ. ಬರ್ಬೇಕಾದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬನ್ನಿ. ಬಂದಿದ ತಕ್ಷಣ ಇಲ್ಲಿ ಸಿಮ್ನ ತಗೊಳ್ಳಿ. ಇದೆರಡು ಕೆಲಸ ಮಾತ್ರ ಮಿಸ್ ಮಾಡದೆ ಮಾಡಿ. ಎಲ್ಲೆಲ್ಲಿ ಯಾವ್ಯಾವ ಆಕ್ಟಿವಿಟಿ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಮೊದಲನೇದು ಟವರ್ ವಾಕು, ಅದಾದ್ಮೇಲೆ ನಿಮಗೆ ಅಬ್ಸರ್ವೇಷನ್ ಡೆಕ್ ಇರೋದು, ಆಮೇಲೆ RS ರೆಸ್ಟೋರೆಂಟ್ ಅಂತ ಇದೆ, ಆಮೇಲೆ ಟಿಮು ಬ್ಯಾಂಕೆಟ್ ಹಾಲ್ ಇದೆ, ಲಾಸ್ಟಲ್ಲಿ ಇರೋದೇ ಸ್ಕೈ ಡೆಕ್ ಮತ್ತು ಸ್ಕೈ ಬಾಕ್ಸ್. ಇನ್ನು ಟಿಕೆಟ್ ಪ್ರೈಸಸ್ ಚೆಕ್ ಮಾಡೋದು ಹೋದರೆ ಮಲೇಷಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ನಾನ್ ಮಲೇಷಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಡಿಫ್ರೆಂಟ್ ಪ್ರೈಸಸ್ ಇದೆ. ಮಲೇಷಿಯನ್ ಅವ್ರಿಗೆ ಅಡಲ್ಟ್ಸ್ಗೆ 71 ರಿಂಗೇಟ್ಸು, ನಾನ್ ಮಲೇಷಿಯನ್ ಅಡಲ್ಟ್ಸ್ಗೆ 110 ರಿಂಗೇಟ್ಸು, ಇನ್ನು ಚಿಲ್ಡ್ರನ್ಸ್ಗೆ 37 ರಿಂಗೇಟ್ಸು, ನಾನ್ ಮಲೇಷಿಯನ್ ಅವ್ರಿಗೆ 65 ರಿಂಗೇಟ್ಸು. ಸ್ಕೈ ಡೆಕ್ ಟಿಕೆಟ್ ಜೊತೆನೇ ನಾವು ಇದು ಸ್ಕೈ ಬಾಕ್ಸ್ನು ಆ್ಯಡ್ ಆನ್ ಮಾಡಿಕೊಂಡ್ರೆ ಮಲೇಷಿಯನ್ ಆಗಲಿ ನಾನ್ ಮಲೇಷಿಯನ್ ಆಗಲಿ 10 ರಿಂಗೇಟ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಆಕ್ಟಿವಿಟಿ ಬಂದು ಅಬ್ಸರ್ವೇಷನ್ ಡೆಕ್ಕು. ಮಲೇಷಿಯನ್ ಓಡರ್ಸ್ಗೆ 30 ರಿಂಗೇಟ್ಸು, ನಾನ್ ಮಲೇಷಿಯನ್ ಓಡರ್ಸ್ಗೆ 60 ರಿಂಗೇಟ್ಸು. ಇನ್ನು ಲಾಸ್ಟ್ ಆಕ್ಟಿವಿಟಿ ಬಂದು ಟವರ್ ವಾಕು. ಇದಕ್ಕೆ ಮಾತ್ರ ವೀಕ್ ಡೇಸು ವೀಕೆಂಡ್ಸು ಮತ್ತು ಸಪ್ರೇಟ್ ಪ್ರೈಸ್ ಇಟ್ಟಿದ್ದಾರೆ. ಮಲೇಷಿಯನ್ಗೆ 15 ರಿಂಗೇಟ್ಸು ವೀಕ್ ಡೇಸು, ವೀಕೆಂಡ್ಸು 20 ರಿಂಗೇಟ್ಸು. ನಾನ್ ಮಲೇಷಿಯನ್ಸ್ಗೆ ವೀಕ್ ಡೇಸ್ ಆಗಲಿ ವೀಕೆಂಡ್ ಆಗಲಿ ಎರಡೂ 40 ರಿಂಗೇಟ್ಸ್ ಇದೆ. ಸೊ ನಾವಿವಾಗ ಟಿಕೆಟ್ ತಗೊಂಡಿದ್ದೀವಿ. ಯಾವ್ದು ಅಂದ್ರೆ ನಾವು ತಗೊಂಡಿರೋಂಥ ಟಿಕೆಟ್ ಬಂದು ಸ್ಕೈ ಡೆಕ್ಕು, ಸ್ಕೈ ಬಾಕ್ಸು ಮತ್ತೆ ಟವರ್ ವಾಕು. ಇಷ್ಟಕ್ಕೆ ಆಗಿರುವಂಥ ಕಾಸ್ಟ್ ಬಂದು 480 ರಿಂಗೇಟ್ಸ್. ಪರ್ ಪರ್ಸನ್ 160 ರಿಂಗೇಟ್ಸ್ ಅಂದ್ರೆ 3360 ರೂಪಾಯಿ. ಈ ಒಂದು ಆಕ್ಟಿವಿಟಿಗೆ ಹೋಗೋದಕ್ಕೆ ಇಲ್ಲಿ ಕ್ಯೂ ನೋಡಿ ಹೆಂಗಿದೆ ಅಂತ. ಟಿಕೆಟ್ ತಗೊಂಡು 30 ನಿಮಿಷ ಆಯ್ತು, ಇನ್ನ ಕ್ಯೂ ಅಲ್ಲೇ ನಿಂತಿದೀವಿ. ಇದಕ್ಕಿನ್ನ 4ರಷ್ಟು ಕ್ಯೂ ಒಳಗಡೆ ಇದೆ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಬನ್ನಿ, ಟೈಮ್ ಆದ್ರೂ ಪರವಾಗಿಲ್ಲ, ತೋರಿಸ್ತೀನಿ. Skybox one, sir? Yeah. Okay. Thank you. Thank you. ಒಂದೂವರೆ ಗಂಟೆಗಳ ಕಾಲ ವೆಯ್ಟ್ ಮಾಡಿ ಸ್ಕೈ ಬಾಕ್ಸ್, ಸ್ಕೈ ಡೆಕ್ ಬಂದಿದ್ವಿ. ಇಲ್ಲಿ ನೋಡಿ ಮಲೇಷಿಯಾನ ಫುಲ್ ಟಾಪ್ ವ್ಯೂ ನೋಡಿ. ಇಲ್ಲಿ ಮಲೇಷಿಯಾನ ಟಾಪ್ ವ್ಯೂ ಇಂದ ನೋಡೋದೇ ಒಂದು ಮಜಾ. ಫುಲ್ ಕಲರ್ಫುಲ್ ಆಗಿದೆ ಮಾತ್ರ. ಇದೇನ್ ನೋಡ್ತಾ ಇದ್ದೀರಾ, ಇದು ಸ್ಕೈ ಅಬ್ಸರ್ವೇಷನ್ ಡೆಕ್. ಸೊ ನೆಕ್ಸ್ಟ್ ಹೋಗ್ಬೇಕಾಗಿರೋದು ಸ್ಕೈ ಬಾಕ್ಸ್ಗೆ, ಅಲ್ಲಿದೆ. ಸೊ ಇಲ್ಲಿ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ.
ಸೊ ಟೋಕನ್ ನಂಬರ್ 1400 ಇದೆ, ನಮ್ದು ಬಂದು ಟೋಕನ್ ನಂಬರ್ 1424. ನಮ್ಮ ಟೋಕನ್ ನಂಬರ್ ಬರೋ ತನಕ ವೆಯ್ಟ್ ಮಾಡಬೇಕು. ಅಲ್ಲಿ ತನಕ ಮಲೇಷಿಯಾದ ಟಾಪ್ ವ್ಯೂನ ನೋಡ್ಕೊಂಡ್ ಬನ್ನಿ. ಈಗ ನಮ್ಮ ಟನ್ನು ಬನ್ನಿ ಸ್ಕೈ ಬಾಕ್ಸ್ ಹೊರಡೋಣ. ಇಲ್ಲೂ ಕೂಡ 1 ಗಂಟೆ ವೆಯ್ಟ್ ಮಾಡಿದೀವಿ ಈ ಬಾಕ್ಸ್ಗೆ ಬಂದು ಫೋಟೋ ತೆಗೆಸ್ಕೊಳಕ್ಕೆ. ಅಪ್ಪ ಇಷ್ಟು ವೆಯ್ಟ್ ನಾನು ಯಾವತ್ತು ಮಾಡೇ ಇಲ್ಲ ಏನಕ್ಕೂ. ಇಲ್ಲಿ ನೋಡಿ, ಇಲ್ಲಿಂದ ಪೆಟ್ರೋನಸ್ ಟವರ್ ಹೆಂಗ್ ಕಾಣಿಸ್ತಾ ಇದೆ ಅಂತ. ಇವಾಗ ನಾವು ಹೋಗ್ತಾ ಇರೋಂಥದ್ದು KL ಟವರ್ ವಾಕ್ ಅಂತ. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಫಾರ್ಮ್ನ ಫಿಲ್ ಮಾಡಬೇಕು. ನೋಡಿ ಇದೇ ಫಾರ್ಮು. ಸೊ ಇಲ್ಲಿ ನಮ್ಮ ಹೆಸರು ಬರ್ದು ಇಲ್ಲೆಲ್ಲ ಸೈನ್ ಮಾಡಬೇಕು. Thank you. ಸೊ ಈಗ ಫಾರ್ಮ್ನ ಫಿಲ್ ಮಾಡಿ ಸಿಗ್ನೇಚರ್ ಮಾಡಿ ಬಂದಿದ್ದೀವಿ. ಏನು ಅಂದರೆ ಏನೇ ಆದರೂ ಆ ವಾಕಲ್ಲಿ ಎಲ್ಲ ನಾವೇ ಜವಾಬ್ದಾರಿ ಅನ್ನೋ ಒಂದು ಅಕ್ನಾಲೇಜ್ಮೆಂಟ್ನ ಸೈನ್ ಮಾಡಿ ಬಂದಿದ್ದೀವಿ. ಇದನ್ನ ಅಲ್ಲಿ ವಾಕ್ ಮಾಡೋದಕ್ಕೆ ಸಪೋರ್ಟ್. ಇವರು ಪೈಲ್ವಾನ್ ತರ ರೆಡಿ ಆಗಿದ್ದಾರೆ. ಸೊ ಕ್ಯಾಪು ಹಾಕೊಬೇಕು. ಈ ಆಕ್ಟಿವಿಟಿ ರಿಲೇಟೆಡ್ ಒಂದಷ್ಟು ಸೇಫ್ಟಿ ಆ್ಯಂಡ್ ಹೆಲ್ತ್ ರೂಲ್ಸ್ನ ಹಾಕಿದ್ದಾರೆ ಇಲ್ಲಿ. ಬಾಡಿ ವೆಯ್ಟ್ ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು, ಏಜು, ಮೆಡಿಕಲ್ಲು, ಮೆಂಟಲ್ ಡಿಟೆಕ್ಷನ್, ಆಮೇಲೆ ಪರ್ಸನಲ್ ಬಿಲಾಂಗಿಂಗ್ಸ್, ಶೂಸು, ಇಂಡೆಮ್ನಿಟಿ. ಸಾಕತ್ ಎಕ್ಸೈಟ್ಮೆಂಟ್ ಅಲ್ಲಿದೆ. ಯಪ್ಪ ಹೆಂಗಿದೆ ನೋಡಿ, ಇಲ್ಲಿ ಸಪೋರ್ಟು ಇಲ್ಲ, ಇಲ್ಲಿ ಮಾತ್ರ ಇರೋದು, ಇಲ್ಲೇನು ಇಲ್ಲ, ಖಾಲಿ. ಯಪ್ಪ ಜಯ ಆಂಜನೇಯ. ಕ್ರೇಜಿ ಆಗಿದೆ ಮಾತ್ರ. ಸ್ವಲ್ಪ ಸೇಫ್ ಆಗೈತೆ ತಾನೆ. ಇಲ್ಲಿ ನೋಡಿ, ಇಲ್ಲಿ ಏನು ಇಲ್ಲ, ಸೈಡು ಖಾಲಿ. ಸೊ ಒಂದೊಂದ್ ಕಡೆ ಮಾತ್ರ ಸಪೋರ್ಟು, ಈ ಕಡೆ ಎಲ್ಲ ಸಪೋರ್ಟೇ ಇಲ್ಲ, ಫುಲ್ ಓಪನ್ ಜಾಗ. ಯಪ್ಪ ಕ್ರೇಜಿ ಮಾತ್ರ. ಏನಿಲ್ಲ, ಸೇಫ್ ಆಗಿ ಅಲ್ಲಿ ರೀಚ್ ಆದ್ರೆ ಸಾಕು ಅಷ್ಟೇ, ಹಂಗ ಅನಿಸ್ತಾ ಇದೆ. ಇದೇ ನೋಡಿ KL ಟವರ್ ನ ವಾಕ್. ಸರ್ ಕಾಣಿಸ್ತಾ ಇಲ್ಲ? ಕೂಗಕ್ಕೂ ಆಗ್ತಿಲ್ಲ, ಫುಲ್ ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ ವ್ಯೂ. ಅಲ್ಲಾದ್ರೂ ಇಲ್ಲಿ ತನಕ ಆದ್ರೂ ಗ್ಲಾಸ್ ಇತ್ತು, ಇಲ್ಲಿ ಗ್ಲಾಸು ಇಲ್ಲ, ಫುಲ್ ಓಪನ್. ಯಪ್ಪ ಸಾಕದ ಕ್ರೇಜಿ ಆಗಿತ್ತು ಮಾತ್ರ. ಈಗೇನ್ ನೋಡಿದ್ರಿ ಅದೇ KL ಟವರ್ ವಾಕ್. ಅದ್ ಹೈಟ್ ಬಂದು ಕೇವಲ ಒಂದು 100 ಮೀಟರ್ಸ್ ಇರ್ಬೋದು, ಅಂದ್ರೂ ಒಳಗಡೆ ಪುಕ್ಕ ಅಂತ ಆ ತರ ಇತ್ತು. ಬಟ್ ಒಂದು ಕ್ರೇಜಿ ಲೆವೆಲ್ ಅಲ್ಲಿ ಇತ್ತು. ಸೊ ನೀವೇನಾದ್ರೂ ಮಲೇಷಿಯಾಗೆ ಬಂದಿದ್ರೆ ಒಂದ್ಸಲ ಇದನ್ನ ಟ್ರೈ ಮಾಡ್ಲೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನೀವೇನಾದ್ರೂ ಮಲೇಷಿಯಾದಲ್ಲಿ ಲೇಟ್ ನೈಟ್ ಕ್ಯಾಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ಅವರು ಕ್ಯಾಶ್ ಅಂತೂ ಅಕ್ಸೆಪ್ಟ್ ಮಾಡೋದಿಲ್ಲ. ಕಾರ್ಡ್ನ ಕ್ಯಾರಿ ಮಾಡಿ, ಕಾರ್ಡ್ ಇಲ್ಲದೆ ಇದ್ರೆ ನೀವು ಲೇಟ್ ನೈಟ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ ಕ್ಯಾಬ್ಗಳಲ್ಲಿ. ಸೊ ಹಾಗಾಗಿ ಕಾರ್ಡ್ ಮಸ್ಟ್ ಅಂಡ್ ಶುಡ್.